ಚಿಕ್ಕ ಮಗುವಾದ ನನ್ಹಿ ಪಕ್ಷಿ ಅದರ ಕಾಲಲ್ಲಿ ಒಂದು ದೊಡ್ಡ ಬುಟ್ಟಿ ಮತ್ತೆ ಅದರ ತುಂಬಾ ಧಾನ್ಯ ತಗೊಂಡ್ ಹೋಗ್ತಿತ್ತು. ಅದನ್ನ ಎತ್ಕೊಂಡು ಎಗರ್ಕೊಂಡ್ ಹೋಗ್ತಿತ್ತು. ಆಗ ಜುಗ್ನು ಪಾರಿವಾಳ ಹೀಗನ್ನುತ್ತೆ, ಅರೆ ನೀನಂತೂ ಈ ಬಕೆಟ್ಗಿಂತ ಚಿಕ್ಕದಾಗಿದ್ಯಾ, ಆದ್ರೂ ತಗೊಂಡೋಗ್ತಿದ್ಯಾ. ಆ ವೆಯ್ಟಿಂದಾಗಿ ಕೆಲವು ಸರಿ ಕೆಳಗೆ ಹೋಗ್ತಾ ಇದ್ದಿದ್ಯಾ, ಮತ್ತೆ ಕೆಲವು ಸರಿ ಮೇಲೆ ಹೋಗ್ತಿದ್ಯಾ. ಅಣ್ಣ, ನಾನ್ ಏನ್ ಮಾಡ್ಲಿ? ನನ್ನ ಅಮ್ಮ ಹೇಳಿದ್ಲು ಇದನ್ನ ನಮ್ಮ ಮನೆ ಗೂಡಿನವರೆಗೂ ತಗೊಂಡ್ ಬಾ ಅಂತ. ಅದಕ್ಕೆ ಅಲ್ಲೆಲ್ಲೋ ಇಟ್ಟು ಎತ್ಕೊಂಡ್ ಬರ್ತಿದೀನಿ. ನಿನ್ನ ಅಮ್ಮನಿಗೆ ಇದು ಕಾಣೋದೇ ಇಲ್ವಾ ಹೇಗೆ ನೀನ್ ಚಿಕ್ಕವಳು ಅಂತ? ಮತ್ತೆ ನಿನ್ನ ಹತ್ರ ಈ ಕೆಲಸ ಎಲ್ಲ ಮಾಡಿಸಿದಾಳ? ನಿನ್ ಮೇಲೆ ಅವಳಿಗೇನು ಕರುಣೆ ಇಲ್ವಾ? ನಿನ್ನಪ್ಪ ಟೋಟೋ ಇಲ್ಲಿ? ಅಪ್ಪ ಏನೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ, ನಾಳೆ ಸಾಯಂಕಾಲವರೆಗೂ ಬರಲ್ಲ. ಅಣ್ಣ, ನಮ್ಮ ಅಪ್ಪಗೋಸ್ಕರನೇ ನಾನು ನಮ್ನ ಸವತಿ ತಾಯಿ ಜೊತೆ ಇದ್ದೀನಿ. ಇಲ್ಲ ಅಂದ್ರೆ ನನ್ಗ ಅವಳಂದ್ರೆ ಇಷ್ಟನೇ ಇಲ್ಲ. ಸರಿ, ಹಾಗಾದ್ರೆ ಅಮ್ಮ ನೀನ್ ಮನೆಗೆ ಹೋಗು, ನಾನ್ ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ. ಅರೆ ನೇನಿ ಹಕ್ಕಿ, ನಿನ್ನ ಮಗಳ ಮೇಲೆ ಕರುಣೆ ಇಲ್ವಾ ನಿಂಗೆ? ನಿನ್ ಮಗಳಲ್ಲ ಅಂದ್ರೆ ಏನಾಯ್ತು, ಆದ್ರೂ ಮಗು ಅಲ್ವಾ? ನೋಡು ಜುಗ್ನು, ನನ್ನ ಸಂಸಾರದ ಕತೆಗೆ ನೀನ್ ಬರ್ಬೇಡ. ಇದು ನನ್ ಕುಟುಂಬ, ನನ್ ಸಂಸಾರ. ನನ್ಗೇನ್ ಇಷ್ಟ ಇದೆಯೋ ನಾನ್ ಅದನ್ನೇ ಮಾಡೋದು. ನೀನೇನ್ ಅನ್ಕೊಂಡಿದ್ಯಾ ನನ್ ಮಗಳನ್ನ ಕೆಲ್ಸದ ಕಳ್ಳಿ ಮಾಡ್ಬೇಕಂತನಾ? ಈಗ ಅವಳು ಕೆಲ್ಸ ಕಲ್ತಿಲ್ಲ ಅಂದ್ರೆ ಇವಾಗ ಯಾವಾಗ ಕಲ್ತ್ಕೋತಾಳೆ? ಅರೆ, ಕೆಲ್ಸ ಮಾಡೋದಂದ್ರೆ ಒಬ್ಬರ ಜೀವನ ತೆಗಿಯೋದಲ್ಲ ಕಣೆ. ಅರೇ ಜುಗ್ನು ಅಣ್ಣ, ನಾನ್ ನಿನ್ ಸಲಹೆ ಕೇಳಲೇ ಇಲ್ಲ. ದಯವಿಟ್ಟು ನೀನ್ ಇಲ್ಲಿಂದ ಹೋಗು.